ಅಲ್ಲ ಮರೆಯ ಧರ್ಮ ಬಿಡು ಚೈಟಿನೇ ಹಾಕಿಲ್ಲ ಕಣೋ, ಹಂಗೆ ಬಂದ್ ನಿಂತವನೆ. 35 ಡಿಗ್ರಿ ಇದೆ ಗುರು ಬಿಸಿಲು. ನೋಡ್ತಿರ್ಬೋದಿಲ್ಲ ಎಲ್ಲ ಹೆಂಗ್ ಸುಡ್ತಾ ಇದೆ ಅಂದ್ರೆ ಮೇಲಿಂದ ಬೀಳ್ತಾರ ಬಿಸ್ಲಿಗೆ. ಯಪ್ಪ ಯಪ್ಪ ಲೋ ಆ ಜ್ಯೂಸ್ ಯಾಕೆ ತಗೋಯ್ತಿದ್ಯೋ? ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ಏನ್ ಗುರುಜಿ ಇವತ್ತು ಇವರೆಲ್ಲರನ್ನು ಕರ್ಕೊಂಡು ಎಲ್ಲಿ ಹೊರಟಿದ್ದಾರೆ ಅಂತೀರಾ? ಬನ್ನಿ, ಮಲ್ಪಟ್ನದ ಹತ್ತಿರ ಹಿಡನ್ ಆಗಿರ್ತಕ್ಕಂಥ ಒಂದು ಬ್ಯಾಕ್ ವಾಟರ್ಗೆ ಹೋಗಿ ಬಿಸಿಲಲ್ಲಿ ಬಿದ್ದೆದ್ದು ಬರೋಣ. ಇವಾಗ ಇಷ್ಟು ಬೈಕಲ್ಲಿ ಹೊರಟಿದೀವಿ. ಬನ್ನಿ ಯಾವ ರೀತಿ ಹಿಡನ್ ಆಗಿದೆ ಎಂಬುದನ್ನ ಅಲ್ಲೋಗಿ ತೋರಿಸ್ತೀನಿ. ಇವಾಗ ಬೈಕ್ ಹತ್ತೋಣ. ನಮ್ಮ ಮಣ್ಣು ಹುಡುಗನ ಬೈಕಿಗೆ ನಾನು ಇಷ್ಟು ಜನ ಬೈಕಲ್ಲಿ ಇವಾಗ ಜಾಲಿ ಜಾಲಿ ಅಂತ ಹೇಳಿ ಹೋಗ್ತಾ ಇದೀವಿ. ಬನ್ನಿ, ಲಾಸ್ಟ್ ಇಯರ್ ಹೋಗಿದ್ದು ಅಲ್ಲಿಗೆ, ಇವಾಗ ಮತ್ತೆ ಒಂದು ವರ್ಷ ಬಿಟ್ಟು ಅದೇ ಜಾಗಕ್ಕೆ ಹೋಗ್ತಿದೀವಿ. ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಈ ನಮ್ಮ ಮಲ್ಪಟ್ನದಿಂದ ಹತ್ತಿರದಲ್ಲೇ ಇರ್ತಕ್ಕಂಥದ್ದು ಒಂದು 3 ಕಿಲೋಮೀಟರ್ ಒಳಗಡೆ ಹೋದ್ರೆ ಸಿಗುತ್ತೆ ಬ್ಯಾಕ್ ವಾಟರ್. ಬನ್ನಿ ಇವಾಗ ಹೋಗ್ತಾ ಇದೀವಿ. ಇವಾಗ ಬೇಕರಿ ಹತ್ರ ಹೋಗಿ ಸ್ವಲ್ಪ ಏನೇನ್ ಬೇಕು ತಗೊಂಡು ನಮ್ಮ ಪ್ರಯಾಣ ಬ್ಯಾಕ್ ವಾಟರ್. ನಮ್ಮ ಚಿನ್ನಿ ಅವ್ರು ಇನ್ನೂ ಬಂದಿಲ್ಲ ಅಂತ ಹೇಳಿ ಮಲ್ಪಟ್ಟದ ಹತ್ರ ಇಲ್ಲಿ ಮರ್ದಡಿ ನಿಲ್ಲಿಸ್ಕೊಂಡು ನಿಂತಿದೀವಿ. ನಮ್ಮ ಆನೆಗೆ ವೈಟಿಂಗ್. ನಮ್ಮ ಆನೆ ಇವಾಗ ಮನೆಯಿಂದ ಹೊರಟೈತೆ. ಬೇಕರಿಗೆ ಹೋಗಿ ದುಡ್ಡು ಇಲ್ಲೇ ಕಲೆಕ್ಟ್ ಮಾಡ್ತಾ ಇದೀವಿ. ಅಲ್ಲೋಗಿ ಯಾರು ಹೆಂಗೆ ಏನು ಅಂತ ಬೇಡ ಅಂತ ಹೇಳಿ ಒಬ್ಬೊಬ್ರಿಗೆ 50 ರೂಪಾಯಿ ರೆಡಿಯಾಗಿ ಮೊದಲನೇ 100 ರೂಪಾಯಿ ನಮ್ಮ ಮುನ್ನೂರು ತೆಗ್ದ. ನಮ್ ಸಂದೇಶ 50 ರೂಪಾಯಿ ಕೊಡಕಲ್ಲ ಅಂತ ಕೂತವನೆ. ಮಾನೆ ಅಂತೂ ಫೈನಲ್ ಆಗಿ ಬಂದು ಇವಾಗ ಹೊರಡ್ತಾ ಇದೀವಿ ಬೇಕರಿಗೆ. ಫೈನಲಿ ಇಲ್ಲಿ ಬಂದು ಬೇಕರಿಲಿ ಏನೇನ್ ಬೇಕು ಎಲ್ಲಾನು ತಗೊಂಡು ಜ್ಯೂಸು ನೀರು ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದೀವಿ. ಬನ್ನಿ ಪೇಮೆಂಟ್ ಮಾಡೋದು. ಮಲ್ಪಟ್ನದ ರೋಡ್ ಇಂದ ಹಾಗೆ ಮಂಜೂರ್ ರೋಡ್ ಅಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಏನೇನ್ ಬೇಕೆಲ್ಲ ತಗೊಂಡು ಹೋಗ್ತಾ ಇದೀವಿ. ಬೆಟ್ಟದ ರೋಡ್ ಅಲ್ಲಿ ಈ ರೋಡಲ್ಲಿ ಏಕ ಬಂದ್ರೆ ಮುಂದೆ ಹೋದ್ರೇನೆ ಸಿಗ್ತಕ್ಕಂಥದ್ದು ನಾವ್ ಇವಾಗ ಹೋಗ್ತಾ ಇರೋ ಬ್ಯಾಕ್ ವಾಟರ್. ಬೆಟ್ಟಕ್ಕೆ ಏನಾದ್ರು ಟೈಮ್ ಇದ್ರೆ ಹೋಗ್ಬೋದು, ಇಲ್ಲ ನಮಗ್ ಟೈಮು ನೀರಿಗೆ ಬೀಳೋದೇ ಇಂಪಾರ್ಟೆಂಟ್ ಅನ್ನೋದು ಸಹ ಈ ರೋಡಲ್ಲಿ ಏಕ ಈ ತರ ಬರ್ಬೋದು. ಬನ್ನಿ ಇವಾಗ ಅಂತೂ ನಾವೆಲ್ಲ ಹೇಳ್ದಂಗೆ ತಗೊಂಡು ಟೀಮ್ ಜೊತೆ ಬೆಟ್ಟದಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿಗಳು ನಮಸ್ಕಾರ ಮಾಡಿ ಸರ್ವೇ ಜನ ಸುಖಿನೋಗ್ಬೋದು ಅಂತ ಹೇಳಿ ಇವಾಗ ಬ್ಯಾಕ್ ವಾಟರ್ ಕಡೆ ಮುಖ ಮಾಡಿ ಹೊರಟಿದ್ದೇವೆ. ಈ ಒಂದು ರೋಡ್ ಅಲ್ಲಿ ಈ ತರ ತೋಟದ ಮಧ್ಯದ ಒಂದು ರೋಡ್ ಇದೆ. ಈ ರೋಡ್ ಅಲ್ಲಿ ಈ ತರ ಆರಾಮಾಗಿ ಕೂಲ್ ಆಗಿ ಬರ್ಬೋದು. ಆನೆ ಇರ್ತೇವೆ, ಸ್ವಲ್ಪ ಜೋಪಾನವಾಗಿ ಬರೋದು ಒಳ್ಳೇದು. ಒಂದು ನೋಡಿ ಮಾಡಿ ಬನ್ನಿ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದೇ ನಮ್ಮ ಒಂದು ಬ್ಯಾಕ್ ವಾಟರ್. ನಾವು ಏನಕ್ಕಂಗೆ ಪಕ್ಕ ಧೈರ್ಯದಿಂದ ಹೋಗ್ತೀವಿ ಅಂದ್ರೆ ಮುಂದೊಂದು ಆನೆ ಹೋಗ್ತಿದೆ ನಮ್ಮ ಅದೇ ಆನೆ. ಅದಕ್ಕೆ ನಮ್ಮ ಆನೆನ ಮುಂದ್ ಬಿಟ್ಬಿಟ್ಟು ನಾವ್ ಹಿಂದೆಯಿಂದ ಹೋಗ್ತಾ ಇದೀವಿ. ತುಂಬಾ ದಿನಗಳಿಂದ ಬರ್ಬೇಕು ಅಂತ ಬಹಳ ಆಸೆ ಆಗಿತ್ತು ಈ ಒಂದು ಬ್ಯಾಕ್ ವಾಟರ್ಗೆ. ಸೊ 1 ವರ್ಷದ ನಂತರ ಮತ್ತೆ ಬಂದಿದೀವಿ ಇವತ್ತು. ಅಂತೂ ಫೈನಲ್ ಆಗಿ ಬ್ಯಾಕ್ ವಾಟರ್ಗೆ ಬಂದು ನೀರ್ ತುಂಬಿದ್ರೆ ಇಲ್ಲೆಲ್ಲ ತುಂಬಿರುತ್ತೆ. ಬಟ್ ಇವಾಗ ಬೇಸಿಗೆ ಇರೋದ್ರಿಂದ ನೀರಿಲ್ಲ. ನಮ್ ಬಾಯ್ಸ್ ನೋಡಿ ಅಲ್ಲಿ ಹೋಗಿ ಆಲ್ರೆಡಿ ನಿತ್ಯ ಅವರೇ ಬಡಿ ಮಕ್ಕಳು. ಬನ್ನಿ ಇವಾಗ ನಾವು ಸಹ ಇವಾಗ ನೀರಿನ ಹತ್ರ ಹೋಗೋಣ. ಈ ಕಡೆ ನೀರಿಲ್ಲ, ಸ್ವಲ್ಪ ಚೆನ್ನಾಗಿಲ್ಲ. ಇಲ್ಲೆಲ್ಲರೂ ಬೇಡ. ಈ ಕಡೆ ಬನ್ನಿ. ಸೊ ಬನ್ನಿ ಇವಾಗ ನಮ್ ಆನೆನೆ ದಾರಿ ಮಾಡ್ಕೊ ಹೋಯ್ತವನೆ. ಸೊ ಹೋಗೋಣ ಇವಾಗ. ನಮ್ಮ ಆನೆ ಹೆಂಗ್ ನೋಡಿ, ಆನೆ ನಡೆದಿದ್ದೆ ದಾರಿ ಅನ್ನಂಗೆ ಅಪ್ಪ ಈ ಕಡೆ ಹೋಯ್ತಲೇ ಅವನೇ. ಅಂತೂ ಬ್ಯಾಕ್ ವಾಟರ್ ಹತ್ರ ಬಂದಾಯ್ತು. ಇವಾಗ ನಮ್ ಬೈಕ್ ನ ನಿಲ್ಸಿ ಎಲ್ರು ಇವಾಗ ಬಟ್ಟೆನ ಬಿಚ್ಚಿ ಹಾರದೆ ನಮ್ಮ ಒಂದು ಡ್ಯಾಮ್ಗೆ. ಅಂತೂ ಫೈನಲ್ ಆಗಿ ಇಷ್ಟು ಜನ ಬಂದಾಯ್ತು. ಇವಾಗ ನಾವು ಇಳಿಯೋಣ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಹೊಟ್ಟೆ ಹಸಿತೈತೆ, ಅದು ಇದು ತಿನ್ನೋದಿದೆ. ತಿಂದು ಎಲ್ಲ ಆದ್ಮೇಲೆ ಇಳಿಯೋಣ. ನೀರಿಗೆ ನೆಗಲಿಕ್ ನಮ್ಮ ಹುಡುಗರು ಮಾತ್ರ ಖುಷಿಯಿಂದ ಕಾತ್ರದಿಂದ ಕಾಯ್ತಾ ಇದ್ರು. ಈ ತರ ಬಂದ ತಕ್ಷಣ ಬಟ್ಟೆ ಬಿಚ್ಚಿ ಪಟಪಟ ಅಂತ ಹೇಳಿ ಡ್ಯಾಮಿಗೆ ನೆಗಿಯಕ್ಕೆ ರೆಡಿ ಆಗ್ತಾವ್ರೆ. ಏನೇ ಆಗಲಿ ನಮ್ಮ ಹಳ್ಳಿಯಲ್ಲಿ ನಮ್ಮ ರೈತರ ಮಕ್ಕಳ ಜೀವನ ತುಂಬ ಸುಖವಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ನನಗಂತೂ ಖುಷಿ ಆಗುತ್ತೆ. ಅಲ್ಲಿರೋ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲೂ 99% ಸ್ವಿಮ್ಮಿಂಗ್ ಬರಲ್ಲ. ಬರೋ ನಾನು ಇಲ್ಲಿ ಸುಮ್ಮನೆ ನಿಂತಿದ್ದೀನಿ. ಮಕ್ಕಳು ಬಿಟ್ಬಿಟ್ಟು ಅಲ್ಲಿ ಗಂಟ ಹೋಯ್ತವ್ರೆ. ಬನ್ನಿ ಇವಾಗ ಅಲ್ಲಿ ಆಳ ಎಲ್ಲಿ ಗಂಟೆ ಇದೆ ಅಲ್ಲೋಗಿ ನಾನು ನಿಲ್ತೀನಿ. ಆ ಕಡೆಗೆ ಅವ್ರನ್ನ ಬಿಡಲ್ಲ, ಈ ಕಡೆಗೆ ಮಾತ್ರ ಅವರಿಗೆ ಈ ಚೋಡೆಗೆ ಬಿಟ್ಟು ನಾನು ಅಲ್ಲಿ ನಿಂತು ನೋಡ್ಕೊಳ್ಳೋದು ನನ್ನ ಕೆಲಸ ಇವಾಗ. ಸೊ ನಾನು ಇವಾಗ ರೆಡಿಯಾಗಿ ಅಲ್ಲಿಗೆ ಬಿಡೋದೆ. ನಾನಂತೂ ರೆಡಿಯಾಗಾಯ್ತು. ಸೊ ಈ ಕ್ಯಾಪ್ ನ ಬಿಚ್ಚಿ ಇಲ್ಲಿ ಇಟ್ಟು ಸೊ ಅವರೆಲ್ಲ ಎಂಜಾಯ್ ಮಾಡ್ತಾವ್ರೆ. ಸೊ ಬನ್ನಿ ನಾನು ಸಹ ಇವಾಗ ಅಲ್ಲಿ ಹೋಗಿ ಅವ್ರ ಜೊತೆ ಬೀಳ್ತೀನಿ.
ಏನ್ ಬಿದ್ದು ಒದ್ದಾಡ್ತಾವ್ರೆ. ಹಂಗೆ ನೀರ್ನೇ ಅತ್ತ ಬಗಡ ಮಾಡಾಕಿದ್ರು. ನಾನು ಆಗಲ್ ಬೀಳೋಣ ಅಂತ ಇದ್ದೆ, ಬಗಡನೆ ಮಾಡಾಕಿದ್ರ ಅತ್ತಾಗಿ. ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬಂದೆ, ಬೀಳೋಣ ಅಂತ. ನೋಡ್ತಾ ಇರ್ಬೋದು ಪೂರ್ತಿ ಬಗಡ ಮಾಡಾಕವ್ರೆ. ಸೊ ಬನ್ನಿ, ನಾನು ಈ ಕಡೆ ಫ್ರೆಶ್ ಆಗಿದೆ, ಇಲ್ಲಿ ಬಿದ್ದು ಹಂಗ್ ಬರೋಣ. ಅಂತೂ ಏನು ನೀರ್ನ ಬಗಡ ಮಾಡಾಕವ್ರೆ. ಅಯ್ಯಪ್ಪ, ಬೆಟ್ಟ ಎರಡಾನೆ. ಅಂತೂ ಇವಾಗ ಎಲ್ಲರೂ ಅಲ್ಲಿ ಬಿಸಿಲಲ್ಲಿ 35 ಡಿಗ್ರಿ ಇದೆ ಗುರು ಬಿಸಿಲು. ನೋಡ್ತಿರ್ಬೋದು ಇಲ್ಲೆಲ್ಲ ಹೆಂಗ್ ಸುಡ್ತಾ ಇದೆ ಅಂದ್ರೆ, ಮೇಲಿಂದ ಬೀಳ್ತಿರೋ ಬಿಸಿಲಿಗೆ ಯಪ್ಪ ಬಿಸಿಲಿಗೆ ಈ ಒಳ್ಳೆ ತಂಪಾಗಿರೋ ನೀರು ಹೊಟ್ಟೆ ಒಳಗಡೆ ಹೋಗ್ಲಿಕ್ಕೆ ನನಗ್ ಬಂದಿದೆ. ಬಾದಾಮ್ ಮಿಲ್ಕು ಇನ್ನೇನೇನೋ ಜ್ಯೂಸ್ಗಳು ತಂದಿದೀವಿ. ಸದ್ಯಕ್ಕಿಷ್ಟು ನನಗ್ ಗೊತ್ತಿರೋದು ಹೇಳಿದೀನಿ. ಸೊ ಬನ್ನಿ, ಇವಾಗ ಅವರೆಲ್ಲ ಬಿದ್ದು ಒದ್ದಾಡ್ತಿದ್ದಾರೆ. ನಾನು ಸಹ ಇವಾಗ ಮೊಬೈಲ್ ನ ಅಲ್ಲಿ ಇಟ್ಟು ನಾನು ಬೀಳ್ತೀನಿ, ಹೇಗಿದೆ ಅಂತ ಹೇಳಿ ತೋರಿಸ್. ಇನ್ನ ಯಾರೆಲ್ಲ ಈ ವಿಡಿಯೋ ನೋಡ್ತಾ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ವಿಡಿಯೋ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ನಿಮ್ ಫ್ರೆಂಡ್ಗೂ ಹೇಳಿ ಹೋಗ್ ಬರಕ್ ಇಲ್ಲಿಗೆ ಬ್ಯಾಕ್ ವಾಟರ್ಗೆ ಅಂತ ಮಲ್ಪಟ್ನದ ಸುತ್ತಮುತ್ತ ಇರೋ ನಿಮ್ ಫ್ರೆಂಡ್ಗೆ. ನಮ್ ಮಣ್ಣುಡ್ಗ ಮಾಂಗ್ ಸ್ಟಾಕ್ ನ ಕೆಳಿಕೊಂಡ್ ಹುಡುಕ್ತಾವ್ನೆ, ಸಿಕ್ತು ಅಂತವೆ. ಲೋ ಆ ಜ್ಯೂಸ್ ಯಾಕೆ ತಗೋಯ್ತಿದ್ಯೋ? ಲೋ ಅದ್ ಬ್ಯಾಡ ಕಣದು. ಸೊ ನೀರ್ ಒಳಗಡೆಗೆ ಹೋಗ್ತಾ ಇದೆ. ನನ್ನ ಬ್ರ್ಯಾಂಡು ಬಾದಾಮ್ ಡ್ರಿಂಕ್ ನನ್ನ ಕೈಗೆ ಸೇರಿದೆ. ಬನ್ನಿ, ಇದನ್ನ ಕುಡಿತಾ ಅದ್ರೊಳಗಡೆ ಹೋಗ್ತೀನಿ. ಸೊ ಕುಡ್ದು ಬಂದು ಬಿದ್ದು ಒದ್ದಾಡಿದ್ಮೇಲೆ ಇನ್ನೊಂದು ಶೂಟ್ ತಗೊಳ್ಳೋಣ. ಏನೇ ಆಗ್ಲಿ, ಬಿಸಿಲಿಗೆ ನೀರ್ ಹೆಂಗಿದೆ ಅಂದ್ರೆ ಹೇಳಂಗಿಲ್ಲ. ಬಿದ್ದು ಒದ್ದಾಡ್ತಾ ಇರತ್ತೆ. ನಾನು ಅಲ್ಲಿ ಗಂಟೆ ಹೋಗಿ ಬಂದೆ, ಅಲ್ಲಿ ಸ್ವಲ್ಪ ಹಾಳಾಗೈತೆ. ನನ್ನ ಮೇಲೆ 2 ಆಳು ಸುತ್ತ ಐತೆ. ಅಲ್ಲಿಗೆ ಹೋಗಿ ವಾಪಸ್ ಬಂದಿದ್ದೀನಿ. ಅಲ್ಲ ಮರೆಯ, ಧರ್ಮಾತ್ಮುಡ್ ಚೈಟಿನೇ ಹಾಕಿಲ್ಲ ಕಣೋ, ಹಂಗೆ ಬಂದ್ ನಿಂತವನೆ. ಅಂತೂ ಇಷ್ಟೊತ್ತವರೆಗೂ ಬಿದ್ದು ಒದ್ದಾಡಿ ಸುಸ್ತಾಗೋಯ್ತು ಗುರು. 1.5 ಗಂಟೆ ನೀರಲ್ಲಿ ಬಿದ್ದು ಒದ್ದಾಡ್ ಬಂದಿದೀವಿ. ನೆಲಬಳ್ಳಿ ಬ್ಯಾಕ್ ವಾಟರ್, ಹೇಮಾವತಿ ಡ್ಯಾಮ್ ಇದು. ನಮಗೆ ಅಂತೂ ಸಾಕಾಗೋಯ್ತು. ಸ್ವಲ್ಪ ಸ್ನಾಕ್ಸ್ ಇದೆ, ಬನ್ನಿ ಇವಾಗ ಪಪ್ಸ್ ಎಲ್ಲ ಇದೆ, ತಿಂದು ಮತ್ತೊಂದು 10 ನಿಮಿಷ ಬಿದ್ದು ಆಮೇಲೆ ಹೋಗೋಣ. ಎಲ್ಲ ಸಾಕಾಗಿ ಸ್ನಾಕ್ಸ್ ತಿಂತ ಇಲ್ಲೆಲ್ಲ ಕೂತಿದೀವಿ. ನಮ್ ಆನೆ ಇನ್ನ ನೀರ್ ಬಿಟ್ಟು ಮ್ಯಾಕೆ ಬಂದಿಲ್ಲ, ಅಲ್ಲೇ ಬಿದ್ದು ಒದ್ದಾಡ್ತಾವನೆ. ನೋಡಿ, ಈ ತರ ಯಾರ್ಯಾರು ಇಲ್ಲಿಗೆ ಬಂದಿರ್ತೀರಾ ನೋಡಿ, ಈ ತರ ಪ್ಲಾಸ್ಟಿಕ್ ಅಥವಾ ನೀವೇನಾದ್ರು ತಗೊಂಡ್ ಬಂದಿದ್ರೆ ಎಲ್ಲಾನು ಈ ತರ ನಿಮ್ಮ ಒಂದು ಇದಕ್ಕೆ ಹಾಕೊಂಡು ಒಂದು ಕವರ್ಗೆ ಹೋಗೋದು ಮರಿಬೇಡಿ. ಸೊ ನಾವು ಸಹ ನೋಡಿ, ನಾವೇನೇನ್ ತಂದಿದ್ದೋ ಎಲ್ಲವನ್ನು ತಗೊಂಡು ಇಟ್ಕೋತಾ ಇದೀವಿ. ಇದರ ಕವರು ಅದು ಇದು ಏನೇನ್ ಬಿದ್ದಿದೆ ನೋಡಿ. ನೀವೇನೇನು ತಂದಿರ್ತೀರಾ ತಗೊಂಡ್ ಬಂದ್ ಆದ್ಮೇಲೆ ಈ ತರ ಬಿಸಾಕ್ ಹೋಗ್ಬೇಡಿ ದಯವಿಟ್ಟು. ಈ ತರ ಬಂದಾಗ ತಗೊಂಡು ಅಲ್ಲೆಲ್ಲಾದ್ರೂ ತಗೊಂಡೋಗಿ ಹಾಕಿ ಅಂತ ಹೇಳ್ತಾ ನೋಡಿ, ಈ ತರ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ದೀವಿ. ಇವಾಗ ಅಲ್ಲಿಗೆ ಹಾಕೊಂಡು ನಾವು ಸಹ ತಗೊಂಡ್ ಹೋಗ್ತಾ ಇದೀವಿ. ಅಂತೂ ಫೈನಲ್ ಆಗಿ ಈಚೆ ಹೊಡೆದು ಎಲ್ಲ ಮೋಜು ಮಸ್ತಿನ ಮಾಡಿ ಎಲ್ಲ ಬಟ್ಟೆ ಹಾಕೊಂಡು ರೆಡಿ ಆಗಿದೀವಿ. ಇವಾಗ ಮತ್ತೆ ಮಲ್ಪಟ್ನಾಗ್ ಹೋಗಿ ಸ್ವಲ್ಪ ಹೊಟ್ಟೆಗೆ ಏನಾದ್ರು ಹಾಕೊಂಡು ಮನೆ ಕಡೆ ಪ್ರಯಾಣ. ಹಾಗೆ ನಮ್ ಗಾಡಿಗೆ ಬೇರೆ ಸ್ವಲ್ಪ ಮೇವ್ ಹಾಕಬೇಕು. ಸೊ ಎಲ್ಲ ಇವಾಗ ರೆಡಿ ಆಗಿದೆ. ಬನ್ನಿ, ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಿದ್ರೆ ಮನ್ನಿಸಿ ಅಂತ ಕೇಳ್ತಾ, ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಒಂದು ಉತ್ತಮ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಶುಭ ದಿನ.